ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ಅನಿತಾಸ್ ಹಬ್. ಇವತ್ತಿನ ಬ್ಯುಸಿ ಲೈಫ್ನಲ್ಲಿ ಬೆಳಗ್ಗೆ ಹೆಲ್ದಿಯಾಗಿ ಏನಾದರೂ ತಿನ್ನಬೇಕು ಅನಿಸುತ್ತೆ ಅಲ್ವಾ? ಅದಕ್ಕೆ ಇವತ್ತು ನಾನು ನಿಮಗೋಸ್ಕರ ವೆಯ್ಟ್ ಲಾಸ್ಗೆ ಬೆಸ್ಟ್ ಆಗಿರೋ ಇಡೀ ದಿನ ಫುಲ್ ಎನರ್ಜಿ ಕೊಡೋ ಸೂಪರ್ ಟೇಸ್ಟಿ ಮಿಲೆಟ್ ದೋಸೆ ಅಂದರೆ ಸಿರಿಧಾನ್ಯಗಳನ್ನ ಬಳಸ್ಕೊಂಡು ದೋಸೆನ ಮಾಡ್ತಾಯಿದ್ದೀನಿ. ಇದು ಹೋಟೆಲ್ನಲ್ಲಿ ಸಿಗೋ ಥರನೇ ಅಷ್ಟೇ ಕ್ರಿಸ್ಪಿಯಾಗಿ ಸಾಫ್ಟಾಗಿ ಮನೇಲಿ ಈಸಿಯಾಗಿ ಮಾಡ್ಕೋಬೋದು. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲಿಗೆ ಇದಕ್ಕೆ ಏನೆಲ್ಲ ಪದಾರ್ಥಗಳು ಬೇಕು ಅಂತ ನೋಡ್ಕೊಂಡು ಬರೋಣ. 1 ಕಪ್ಪಷ್ಟು ಅಕ್ಕಿ, ಸಜ್ಜೆ, ಹೆಸರುಬೇಳೆ, ನವಣೆ ಬದಲು ನೀವು ಅರ್ಕ, ಸಾಮೆ ಬೇರೆ ಯಾವುದಾದ್ರೂ ತೊಗೊಬೋದು. ಹಾಗೆ ಜೋಳ, ಅರ್ಧ ಕಪ್ಪಷ್ಟು ಕಡಲೆಬೇಳೆ, 1 ಕಪ್ಪಷ್ಟು ಉದ್ದಿನಬೇಳೆ. ಇಷ್ಟಿದೆ ಸಾಕು, ನಾವು ಮಿಲೆಟ್ಸ್ ದೋಸೆನ ಮಾಡ್ಕೊಬೋದು. ಮೊದಲು ಒಂದು ಪಾತ್ರೆಗೆ ನಾನು ತೋರಿಸಿದಂತಹ ಎಲ್ಲ ಧಾನ್ಯಗಳನ್ನು ಹಾಕ್ಕೊತಾ ಇದ್ದೀನಿ. ಇದ್ರ ಜೊತೆಗೆ 1 ಸ್ಪೂನಷ್ಟು ಮೆಂತೆಕಾಳನ್ನ ಹಾಕ್ಕೊತಾ ಇದ್ದೀನಿ. ಮೆಂತೆಕಾಳು ಒಳ್ಳೆ ಫ್ಲೇವರು ಕಲರು ಸಹ ಕೊಡುತ್ತೆ. ನಂತರ 2ರಿಂದ 3 ಬಾರಿ ಚೆನ್ನಾಗಿ ತೊಳ್ಕೊಬೇಕು. ಆಮೇಲೆ ಮುಳುಗೋ ಅಷ್ಟು ನೀರು ಹಾಕಿ ಒಂದು 4ರಿಂದ 5 ಗಂಟೆಗಳ ಕಾಲ ಚೆನ್ನಾಗಿ ನೆನೆಸ್ಕೊಳ್ಳೋಣ. ಇದನ್ನು ನೆನೆಸಿಟ್ಟು 4ರಿಂದ 5 ಅವರಷ್ಟು ಆಗಿದೆ. ಈಗ ನಾನು ಇದನ್ನು ಸ್ವಲ್ಪನೇ ತೊಗೊಂಡು ಮಿಕ್ಸಿ ಜಾರಿಗೆ ಹಾಕ್ಕೊತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊತಾ ಇದ್ದೀನಿ. ನೋಡಿ, ಹಿಟ್ಟು ಈ ಹದದಲ್ಲಿದ್ದರೆ ಸಾಕು. ಉಳಿದಿರೋದನ್ನು ಸಹ ಇದೇ ರೀತಿ ರುಬ್ಕೊಂಡು ಒಂದು ಪಾತ್ರೆ ಹಾಕ್ಕೊಬೇಕು. ಈ ಹಿಟ್ಟನ್ನು ಇಡೀ ರಾತ್ರಿ ಫರ್ಮೆಂಟ್ ಮಾಡೋ ಅಗತ್ಯನೇ ಇಲ್ಲ. ರುಬ್ಬಿದ ತಕ್ಷಣ ಉಪ್ಪನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆನ ಮಾಡ್ಕೊಂಡು ತಿನ್ಬೋದು. ಈಗಾಗಲೇ ಗ್ಯಾಸ್ ಮೇಲೆ ದೋಸೆ ಹಂಚು ಬಿಸಿ ಮಾಡೋಕ್ಕಿಟ್ಟಿದ್ದೀನಿ. ಹೆಂಚು ಸಹ ಕಾದಿದೆ. 1 ಸೌಟು ಹಿಟ್ಟು ತೊಗೊಂಡು ಹೆಂಚಿನ ಮಧ್ಯದಲ್ಲಿ ಹಾಕಿ ಹೀಗೆ ತೆಳ್ಳಗೆ ದೋಸೆ ಮಾಡ್ಕೊಂಡಿದ್ದೀನಿ. ಈಗ ತುಪ್ಪ ಹಾಕಿ ಮೀಡಿಯಮ್ ಫ್ಲೇಮ್ನಲ್ಲಿ ದೋಸೆ ಕೆಂಪಾಗೋವರೆಗೂ ಬೇಯಿಸ್ಕೊಬೇಕು. ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಒಳ್ಳೆ ಕಲರ್ ಬಂದಿದೆ ಅಲ್ವಾ? ನಮ್ಮ ಬಿಸಿ ಮಿಲೆಟ್ ದೋಸೆ ಈಗ ರೆಡಿಯಾಗಿದೆ. ಈ ಬಿಸಿ ಮಿಲೆಟ್ ದೋಸೆನ ಮಸ್ತಾಗಿರೋ ಕಾಯಿ ಚಟ್ನಿ ಜೊತೆ ತಿಂದರೆ ಸೂಪರಾಗಿರುತ್ತೆ. ನೀವು ಮನೇಲಿ ಟ್ರೈ ಮಾಡಿ, ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಿಮಗೆ ಈ ಹೆಲ್ತಿ ರೆಸಿಪಿ ಇಷ್ಟ ಆಗಿದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ. ಇಂಥದ್ದೇ ಸಿಂಪಲ್ ಆ್ಯಂಡ್ ಹೆಲ್ತಿ ರೆಸಿಪಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.